ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೂ ಮುನ್ನವೇ ಡ್ರಗ್ಸ್ ಘಾಟು. ಬೆಂಗಳೂರಿನ 3 ಕಡೆ ಇದ್ದಂತಹ ಡ್ರಗ್ಸ್ ಫ್ಯಾಕ್ಟರಿಯನ್ನ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಪೊಲೀಸರು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ದಿನಗಣನೆ ಆರಂಭದ ಬೆನ್ನಲ್ಲೇ ಡ್ರಗ್ಸ್ ಘಾಟು ಜೋರಾಗಿದೆ. ಬೆಂಗಳೂರಿನ 3 ಕಡೆ ಮಹಾರಾಷ್ಟ್ರದ ANTF ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 55.88 ಕೆಜಿ ತೂಕದ 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸುತ್ತಿದ್ದಂತಹ ಆರೋಪಿ ಪ್ರಶಾಂತ್ ಯಲ್ಲಪ್ಪ ಕೂಡ ಅರೆಸ್ಟ್ ಆಗಿದ್ದಾನೆ. 3 ಪ್ರತ್ಯೇಕ ಸ್ಥಳಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಈ ಆರೋಪಿ ನಡೆಸ್ತಾ ಇದ್ದ. ರಾಜಾರೋಷವಾಗಿ ಈ ಫ್ಯಾಕ್ಟರಿ ನಡೀತಾ ಇತ್ತು. ಬಾಗಲೂರಿನ ಸ್ಪಂದನ ಲೇಔಟ್, ಕೊತ್ನೂರಿನ ಗೊಲ್ಲಹಳ್ಳಿ, ಅವಲಹಳ್ಳಿ ಬಳಿಯ ಯರಪ್ಪನಹಳ್ಳಿಯಲ್ಲಿ ಈ 3 ಡ್ರಗ್ಸ್ ಫ್ಯಾಕ್ಟರಿಗಳು ನಡೀತಾ ಇತ್ತು. 3 ಸ್ಥಳಗಳಿಂದ ಮಂಗಳೂರು, ಹೈದರಾಬಾದ್ ಹಾಗೆಯೇ ಚೆನ್ನೈಗೆ ಸರಬರಾಜು ಮಾಡಲಾಗ್ತಿತ್ತು ಡ್ರಗ್ಸ್ ಅನ್ನ. ಡ್ರಗ್ಸ್ ಫ್ಯಾಕ್ಟರಿಗೆ ರಾಜಸ್ಥಾನದ 2 ಕಿಂಗ್ ಪಿನ್ಗಳು ಕೂಡ ಇದ್ರು. ಅವರ ಹೆಸರು ಯೋಗಿರಾಜ್ ಕುಮಾರ್ ಮತ್ತು ನಯನ್ ಪವಾರ್ ಅಂತ. ಇವರಿಬ್ಬರು ಕೂಡ ಕಿಂಗ್ ಪಿನ್ಗಳು. ಪ್ರಶಾಂತ್ ಯಲ್ಲಪ್ಪನ ಮೂಲಕ ಡ್ರಗ್ಸ್ ಫ್ಯಾಕ್ಟರಿಯನ್ನ ಈ ಕಿಂಗ್ ಪಿನ್ಗಳು ನಡೆಸ್ತಾ ಇದ್ರು. 55 ಕೋಟಿ ಮೌಲ್ಯದ MDMA ಸೀಸ್ ಆಗಿದೆ. 4.1 ಕೆಜಿ ಘನ MDMA, 17 ಕೆಜಿ ದ್ರವ MDMA ಪತ್ತೆಯಾಗಿದೆ. ಒಟ್ಟು 55.88 ಕೋಟಿ ಮೌಲ್ಯದ 21.4 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ರಾಜಾರೋಷವಾಗಿ ಬೆಂಗಳೂರಿನಲ್ಲಿ 3 ಕಡೆಯಲ್ಲಿ ಈ ಒಂದು ಡ್ರಗ್ಸ್ ಫ್ಯಾಕ್ಟರಿ ನಡೀತಿತ್ತಲ್ಲ, ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ಮಹಾರಾಷ್ಟ್ರದ ಪೊಲೀಸರು ಅಲ್ಲಿ ಯಾವುದೋ ಒಂದು ಆರೋಪಿಯನ್ನು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಆತನ ಮಾಹಿತಿಯ ಮೇರೆಗೆ ಬೆಂಗಳೂರಿಗೆ ಬಂದಾಗ ಈ ಒಂದು 3 ಫ್ಯಾಕ್ಟರಿ ಬಗ್ಗೆ ಮಾಹಿತಿ ಸಿಗತ್ತೆ. ಹಾಗಾದ್ರೆ ಬೆಂಗಳೂರು ಪೊಲೀಸರು ಹೇಳ್ತಾರೆ, ನಾವು ಡ್ರಗ್ಸ್ ಅನ್ನ ತಡೆಗಟ್ತಾ ಇದೀವಿ, ಸ್ಪೆಷಲ್ ಡ್ರೈವ್ ಗಳನ್ನ ಮಾಡ್ತಾ ಇದೀವಿ ಅಂತ. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜಾರೋಷವಾಗಿ ಫ್ಯಾಕ್ಟರಿಗಳು ನಡೀತಾ ಇದ್ರು ಕೂಡ ಬೆಂಗಳೂರಿನ ಪೊಲೀಸರು ಇಲ್ಲಿ ಸುಮ್ಮನೆ ಕುಳಿತಿರುವಂತದ್ದು ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದ್ದೇ ರೋಚಕ ಕತೆ. ಡಿಸೆಂಬರ್ 21ರಂದು ಮುಂಬೈನಲ್ಲಿ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡ್ತಾರೆ ಮಹಾರಾಷ್ಟ್ರದ ಪೊಲೀಸರು. ಈ ವೇಳೆ ಅಬ್ದುಲ್ ಖಾದಿರ್ ಶೇಖ್ ಎಂಬಾತನ ಬಂಧನ ಆಗತ್ತೆ. ಆತನನ್ನ ಸತತವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆತನ ವಿಚಾರಣೆ ವೇಳೆ ಕರ್ನಾಟಕದ ಲಿಂಕ್ ಇಲ್ಲಿ ಗೊತ್ತಾಗುತ್ತೆ. ಕರ್ನಾಟಕದ ಲಿಂಕ್ ಬಗ್ಗೆ ಈ ಆರೋಪಿ ಏನಿದ್ದಾನೆ ಅಬ್ದುಲ್ ಮಾಹಿತಿಯನ್ನ ಕೊಡ್ತಾನೆ. ಅಬ್ದುಲ್ ಕೊಟ್ಟ ಮಾಹಿತಿಯ ಮೇರೆಗೆ ಬೆಂಗಳೂರಿನಲ್ಲಿ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪನ ಬಂಧನ ಮಾಡಲಾಗುತ್ತೆ. ಪ್ರಶಾಂತ್ ಯಲ್ಲಪ್ಪ ವಿಚಾರಣೆ ವೇಳೆ 3 ಡ್ರಗ್ಸ್ ಘಟಕಗಳು ಪತ್ತೆಯಾಗುತ್ತೆ. ಹಲವು ತಿಂಗಳಿನಿಂದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಈ ಪ್ರಶಾಂತ್ ಯಲ್ಲಪ್ಪ ಅನ್ನುವಂತ ನಡೆಸ್ತಾ ಇರ್ತಾನೆ. ಗಮನಿಸ್ತಾ ಹೋಗಬಹುದು, 22ರಂದು ಮುಂಬೈನಲ್ಲಿ ಒಬ್ಬ ವ್ಯಕ್ತಿ ಪೊಲೀಸರ ವಶದಲ್ಲಿರ್ತಾನೆ. ಆತನನ್ನ ಮಾತನಾಡುವಂತಹ ಸಂದರ್ಭದಲ್ಲಿ, ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಪ್ರಶಾಂತ್ ಹೆಸರನ್ನ ಇಲ್ಲಿ ಬಾಯಿ ಬಿಡ್ತಾನೆ. ಆಮೇಲೆ ಬೆಂಗಳೂರಿಗೆ ಬರ್ತಾರೆ. ಪ್ರಶಾಂತ್ ಪಾಟೀಲನ್ನ ಲಾಕ್ ಮಾಡಿದಂತಹ ಮಹಾರಾಷ್ಟ್ರ ಪೊಲೀಸರು ಸತತವಾಗಿ ಆತನನ್ನ ಡ್ರಿಲ್ ಮಾಡಿದಾಗ ಆತ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 3 ಫ್ಯಾಕ್ಟರಿಗಳನ್ನ ನಡೆಸ್ತಿದ್ದೀವಿ ಅನ್ನುವಂಥ ವಿಚಾರವನ್ನ ಬಾಯಿ ಬಿಡ್ತಾನೆ. ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪನನ್ನ ಕರ್ಕೊಂಡು ಹೋಗಿ 3 ಸ್ಥಳಗಳನ್ನು ಕೂಡ ಪಾಯಿಂಟ್ ಔಟ್ ಮಾಡ್ಕೊಳ್ತಾರೆ. ಅಲ್ಲಿ ಸಿಕ್ಕಿರುವಂತಹ ಡ್ರಗ್ಸ್ಗಳನ್ನ ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಲವು ತಿಂಗಳಿನಿಂದ ಈ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇತ್ತು. ಡ್ರಗ್ಸ್ ದಂಧೆಯಿಂದ ಬಂದಂತಹ ಹಣವನ್ನ ರಿಯಲ್ ಎಸ್ಟೇಟ್ಗೆ ಈ ಕಿಡಿಗೇಡಿಗಳು ಹೂಡಿಕೆ ಮಾಡ್ತಾ ಇದ್ರು. ಅವಲಹಳ್ಳಿಯಲ್ಲಿರುವಂತಹ ಡ್ರಗ್ಸ್ ಫ್ಯಾಕ್ಟರಿಯಿಂದ ನಮ್ಮ ಪ್ರತಿನಿಧಿ ಮಾದೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ ತಯಾರಿ ಮಾಡುತ್ತಿದ್ದಂತಹ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ದಾರೆ. ಮೊನ್ನೆ ಅಂದ್ರೆ 26ನೇ ತಾರೀಕು ಮಹಾರಾಷ್ಟ್ರ ಪೊಲೀಸರು ಮಾಹಿತಿಯೊಂದರ ಆಧರಿಸಿ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯರಪ್ಪನಹಳ್ಳಿ ಅಂತ ಏನು ಬರುತ್ತೆ, ಆ ಒಂದು ಯರಪ್ಪನಹಳ್ಳಿ ಬಳಿ ಒಂದು ಸ್ಥಳಗಳಲ್ಲಿ ಈ ರೀತಿಯಾಗಿ ಒಂದು ಮನೆಯನ್ನ ಮಾಡಿಕೊಂಡು ಅದರಲ್ಲಿ ಡ್ರಗ್ ಅನ್ನ ತಯಾರಿಕೆ ಮಾಡುವಂತ ಕೆಲಸವನ್ನ ಒಂದಷ್ಟು ಜನ ಆರೋಪಿಗಳು ಮಾಡ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಮುಂಬೈನಲ್ಲಿ ಒಂದು ಪ್ರಕರಣವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಹಾರಾಷ್ಟ್ರದ ರಾಷ್ಟ್ರೀಯ ಮಾದಕ ದ್ರವ್ಯ ನಿಗ್ರಹ ದಳ ಮಾಡಿರುತ್ತೆ. ಆ ಒಂದು ಪ್ರಕರಣದಲ್ಲಿ ಮೊಹಮ್ಮದ್ ಖಾದರ್ ಶೇಖ್ ಅನ್ನುವಂಥ ಆರೋಪಿಯನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಆತನಿಂದ 1.5 ಕೋಟಿ ಮೌಲ್ಯದ 1.5 ಕೆಜಿ ಡ್ರಗ್ ಅನ್ನ ಪತ್ತೆ ಹಚ್ತಿರ್ತಾರೆ. ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಆಘಾತಕಾರಿ ವಿಚಾರ ಹೊರಗಡೆ ಬರುತ್ತೆ. ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ ಫ್ಯಾಕ್ಟರಿಗಳನ್ನ ಮಾಡಿಕೊಂಡು ಆರೋಪಿಗಳು ಡ್ರಗ್ ಅನ್ನ ತಯಾರಿಕೆ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಬಂದಂತಹ ಮಹಾರಾಷ್ಟ್ರ ಪೊಲೀಸರಿಗೆ
ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತೆ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ಒಟ್ಟು 3 ಕಡೆ ಬೆಂಗಳೂರಿನಲ್ಲಿ ಡ್ರಗ್ ಫ್ಯಾಕ್ಟರಿಗಳನ್ನ ಇವರು ತಯಾರು ಮಾಡ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗಿದೆ. 3 ಜನ ಈ ಒಂದು ಫ್ಯಾಕ್ಟರಿಯನ್ನ ನಡೆಸ್ತಿದ್ರು. ಅದರಲ್ಲೂ ಕೂಡ ಈ ದಂಧೆಯ ಕಿಂಗ್ ಪಿನ್ಗಳು ಯೋಗರಾಜ್ ಆಗಿರ್ಬೋದು ಮತ್ತೆ ಕುಮಾರ್ ಮತ್ತೆ ನಯನ್ ಪವಾರ್ ಅನ್ನುವಂಥ ಆರೋಪಿಗಳು ಇಬ್ಬರು ಪ್ರಮುಖ ಆರೋಪಿಗಳು ಈ ಒಂದು ಡ್ರಗ್ ದಂಧೆಯನ್ನ ನಡೆಸ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಈ ಒಂದು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಈ ಒಂದು ಡ್ರಗ್ ಫ್ಯಾಕ್ಟರಿ ಏನಿದೆ ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಿಗೆ ಏನೆಲ್ಲ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸ್ಥಳೀಯರಿದ್ದಾರೆ. ಸರ್, ಈ ರೀತಿಯಾಗಿ ಡ್ರಗ್ ಅನ್ನ ಮಾಡ್ತಿದ್ರು, ಡ್ರಗ್ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಇದ್ರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ವಾ ಅಂತ? ಡ್ರಗ್ ಎಫೆಕ್ಟ್ ನಮಗೆ ಗೊತ್ತಿಲ್ಲ. ನಾನು ಇಲ್ಲಿ ರೋಡ್ ಪಕ್ಕದಾಗ ಅಸೋಸಿಯೇಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಡ್ಯೂಟಿ ಇರುತ್ತೆ. ಆ ರೋಡಾಗ ಗಾಡಿಗಳು 2 ವೀಲರ್ಗಳಾಗ ಕಾರ್ಗಳಾಗ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಆ ಮೊಬೈಲು ಆನ್ ಮಾಡ್ಕೊತಾರೆ. ಆ ಪಾಯಿಂಟಾಗಿ ಬಂದ್ಬಿಟ್ಟು ಈ ಥರ ಹುಲ್ಲು ಸೊಪ್ಪು ಬೆಳೆದಿರೋದು ಇದು ಹುಲ್ಲಿದೆ. ಅದು ಏನಂದರೆ ಏನೂ ಗೊತ್ತಾಗಲ್ಲ ನಮಗೆ. ಅವರು ಆ ಮೊಬೈಲ್ ಆನ್ ಮಾಡಿದ ತಕ್ಷಣ ಇದೇ ಜಾಗದಾಗ ಐತೆ ಅಂತೇಳಿ ಅವರು ಅದನ್ನು ಎತ್ಕೊಂತಾರೆ. ಬರ್ತ್ಡೇ ಪಾರ್ಟಿ ಮಾಡ್ತಾರಲ್ಲ ಆ ಥರ ಏನೋ ಒಂದೊಂದು ಮಾಡ್ತಾರೆ ಅಂದ್ಕೊಂಡು ನಾವು ಅಂದ್ಕೊಂಡಿದ್ವಿ. ಇದು ನಮಗೆ ಗೊತ್ತಿಲ್ಲ ಸರ್. ಸದ್ಯ ಈ ಒಂದು ಫ್ಯಾಕ್ಟರಿ ಬಗ್ಗೆ ಇಲ್ಲಿನ ಸ್ಥಳೀಯರಿಗೂ ಕೂಡ ಗೊತ್ತಿರದಂತೆ ಆರೋಪಿಗಳು ಒಳಗಡೆ ಡ್ರಗ್ ಅನ್ನ ಶೇಖರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ರು, ತಯಾರಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ರು ಅಂತೇಳಿ ಗೊತ್ತಾಗ್ತದೆ. ಇದು ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕೊತ್ತನೂರಿನ ಗೊಲ್ಲಹಳ್ಳಿಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸಲಾಗ್ತಾ ಇತ್ತು. ತೋಟದಲ್ಲಿ ಶೆಡ್ ಒಂದನ್ನು ನಿರ್ಮಾಣ ಮಾಡಿದ ಆರೋಪಿಗಳು ವ್ಯವಸ್ಥಿತವಾಗಿ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ರು. ಗೊಲ್ಲಹಳ್ಳಿ ಫ್ಯಾಕ್ಟರಿಯಿಂದ ನಮ್ಮ ಪ್ರತಿನಿಧಿ ಪ್ರತೀಕ್ಷಾ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಾನು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗೊಲ್ಲಹಳ್ಳಿ ಎಂಬ ಏರಿಯಾದಲ್ಲಿ ಈ ಒಂದು ತೋಟ ಇದೆ. ತೋಟದ ಬಳಿ ಈ ರೀತಿಯಾಗಿ ಒಂದು ಫ್ಯಾಕ್ಟರಿಯನ್ನ ಆರೋಪಿಗಳು ಮಾಡ್ಕೊಂಡಿದ್ರು ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈ ಒಂದು ಫ್ಯಾಕ್ಟರಿ ಮೇಲೂ ಕೂಡ ದಾಳಿ ಮಾಡುವಂತ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ರು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಮುಂಬೈನಲ್ಲಿ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಆ ಆರೋಪಿ ನೀಡಿರುವಂತಹ ಮಾಹಿತಿ ಮೇರೆಗೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಒಂದಷ್ಟು ಫ್ಯಾಕ್ಟರಿಗಳನ್ನ ಮಾಡ್ಕೊಂಡಿದ್ರು ಅಂತೇಳಿ ಗೊತ್ತಾಗುತ್ತೆ. ಆ ಗೊತ್ತಾದಂಥ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಮಹಾರಾಷ್ಟ್ರ ಪೊಲೀಸರಿಗೆ ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ವ್ಯವಸ್ಥಿತವಾಗಿ ಒಂದು 3 ಫ್ಯಾಕ್ಟರಿಗಳನ್ನ ಇವರು ಓಪನ್ ಮಾಡ್ಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈಗಾಗಲೇ ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಒಟ್ಟು 3 ಜನ ಆರೋಪಿಗಳು ಇದರನ್ನ ನಡೆಸ್ತಿದ್ರು ಅಂತೇಳಿ ಗೊತ್ತಾಗಿದೆ. ಅದರಲ್ಲಿ 2 ಮೇನ್ ಕಿಂಗ್ ಪಿನ್ಗಳು, ರಾಜಸ್ಥಾನ ಮೂಲದ 2 ಕಿಂಗ್ ಪಿನ್ಗಳು ಈ ಒಂದು ಫ್ಯಾಕ್ಟರಿಯನ್ನ ನಡೆಸ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಯೋಗಿರಾಜ್ ಕುಮಾರ್ ಹಾಗೂ ನಯನ್ ಪವಾರ್ ಎಂಬ 2 ಆರೋಪಿಗಳು ಇವರು ಡ್ರಗ್ ಬಿಸ್ನೆಸ್ ಮೆನ್ಗಳಾಗಿ ಕೆಲಸ ಮಾಡ್ತಿದ್ರು. ಡ್ರಗ್ ಬಿಸ್ನೆಸ್ ಮೆನ್ಗಳು ಇವರು ಸಾಕಷ್ಟು ದೊಡ್ಡ ದಂಧೆಯನ್ನ ನಡೆಸ್ತಿದ್ರು ಅಂತೇಳಿ ಗೊತ್ತಾಗಿದೆ. ಮುಂಬೈನಲ್ಲಿ ನಡೆದಿದ್ದಂಥ ಒಂದು ಪ್ರಕರಣವನ್ನ ಬೆನ್ನಟ್ಟಿದಂಥ ಪೊಲೀಸರಿಗೆ ಈ ಒಂದು ಫ್ಯಾಕ್ಟರಿಗಳ ಬಗ್ಗೆ ಗೊತ್ತಾಗುತ್ತೆ. ಒಟ್ಟು 3 ಫ್ಯಾಕ್ಟರಿಗಳು, 2 ಫ್ಯಾಕ್ಟರಿಗಳು ಅಂದ್ರೆ 2 ಡ್ರಗ್ ತಯಾರಿಕೆ ಮಾಡ್ತಿದ್ದಂಥ ಫ್ಯಾಕ್ಟರಿಗಳು, ಇನ್ನೊಂದು ಗೋದಾಮು ಅಂದ್ರೆ ಡ್ರಗ್ ಅನ್ನ ಶೇಖರಣೆ ಮಾಡ್ತಿರುವಂಥದ್ದು, ಜೊತೆಗೆ ಇದಕ್ಕೆ ಬಳಸ್ತಿರುವಂಥ ವಸ್ತುಗಳನ್ನ ಶೇಖರಣೆ ಮಾಡ್ತಿದ್ದಂತಹ ಒಂದು ಮನೆಯನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ದಾರೆ. ಮಹಾರಾಷ್ಟ್ರದ ಮಾದಕ ವಸ್ತು ನಿಯಂತ್ರಣ ದ್ರವ್ಯ ದಳದ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬೆಳಗಾವಿ ಮೂಲದ ಓರ್ವ ವ್ಯಕ್ತಿಯನ್ನು ಕೂಡ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಅಂದ್ರೆ ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಎಂಬಾತನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಜನ ಕೂಡ ಭಾಗಿಯಾಗಿರುವಂತಹ ಶಂಕೆ ಇದೆ. ಇನ್ನೂ ಕೂಡ ಸಾಕಷ್ಟು ಜನರನ್ನ ಬಂಧನ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರಂತೂ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಪ್ರಾಪರ್ಟಿ ಯಾರಿದ್ದಾರೆ, ಮಾಲೀಕರು ಯಾರಿದ್ದಾರೆ, ಈ ಒಂದು ತೋಟ ಆಗಿರ್ಬೋದು ಮತ್ತೆ ಈ ಒಂದು ಫಾರ್ಮ್ ಹೌಸ್ ರೀತಿಯಲ್ಲಿರುವಂತಹ ಈ ಒಂದು ಜಾಗದ ಮಾಲೀಕರು, ಜೊತೆಗೆ ಎಲ್ಲೆಲ್ಲಿ ಆರೋಪಿಗಳು ಬಳಸ್ಕೊಂಡಿದ್ದಾರಲ್ಲ ಒಂದು ಕಟ್ಟಡದ ಮಾಲೀಕರ ಮೇಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯಕ್ಕೆ ಆಯಾ ಕಟ್ಟಡಗಳನ್ನ ಈಗ ಸೀಸ್ ಮಾಡುವಂತ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಈ ಒಂದು ವಿಚಾರ ಬೆಂಗಳೂರು ಪೊಲೀಸರಿಗೆ ಒಂಚೂರು ಗೊತ್ತಿರಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಿದೆ. ಇದ್ರ ಬಗ್ಗೆ ಬೆಂಗಳೂರು ಪೊಲೀಸರು ಏನ್ ಆನ್ಸರ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.